ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾನು ಎಲ್ಲಿ ಕಲಿಬೇಕು? ಎಲ್ಲಾದ್ರೂ ಹೋಗಿ ಕೋರ್ಸ್ ಮಾಡಬೇಕಾ, ಇಲ್ಲ ದೊಡ್ಡ ದೊಡ್ಡ ಬುಕ್ಗಳನ್ನು ಓದಿ ಸ್ಟಾಕ್ ಮಾರ್ಕೆಟ್ನ ಅರ್ಥ ಮಾಡ್ಕೋಬೇಕಾ, ಇಲ್ಲ ಕೇವಲ ಯೂಟ್ಯೂಬ್ ಅಲ್ಲಿರೋ ವಿಡಿಯೋಗಳನ್ನು ನೋಡಿದ್ರೆ ಸಾಕಾ? ಈ ತರ ಕ್ವಶನ್ಸ್ಗಳು ಈಗ ತಾನೇ ಸ್ಟಾಕ್ ಮಾರ್ಕೆಟ್ನ ಕಲಿಬೇಕಂತ ಯಾರು ಸ್ಟಾಕ್ ಮಾರ್ಕೆಟಿಗೆ ಬಂದಿರ್ತಾರಲ್ವಾ ಅವ್ರ ತಲೆಯಲ್ಲಿ ಇದ್ದೇ ಇರ್ತವೆ. ಮೋರ್ ಇಂಪಾರ್ಟೆಂಟ್ಲಿ ನಾನು ನಿಮ್ಗೆ ಈಗಲೇ ಹೇಳ್ತೀನಿ, ಈ ವಿಡಿಯೋನ ನೀವೇನಾದ್ರೂ ಟ್ರೇಡಿಂಗ್ ಮಾಡೋ ಉದ್ದೇಶನ ಇಟ್ಕೊಂಡ್ಬಿಟ್ಟು ಈ ವಿಡಿಯೋದಲ್ಲಿ ಪ್ರತಿ ವಾರ ಹೆಂಗೆ 5% ಮಾಡೋದು, 6% ಮಾಡೋದು, 5,000 ದುಡಿಯೋದು, 20,000 ದುಡಿಯೋದು ಅಂತ ಏನಾದ್ರೂ ಇಂಟೆನ್ಷನ್ ಇಟ್ಕೊಂಡ್ಬಿಟ್ಟು ಈ ವಿಡಿಯೋ ನೀವೇನಾದ್ರೂ ನೋಡ್ತಿದ್ದೀರಾ ಅಂದ್ರೆ ಈಗಲೇ ಸ್ಕಿಪ್ ಮಾಡಿ. ಯಾಕಂದ್ರೆ ಆ ತರ ಮೈಂಡ್ ಸೆಟ್ ಇರೋರಿಗೆ ಈ ವಿಡಿಯೋ ಅಲ್ವೇ ಅಲ್ಲ. ಬಟ್ ಯಾರು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ ಆಗಿ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಕಲಿಬೇಕಂತ ನೀವು ಜೆನ್ಯೂನ್ ಆಗಿ ಬಂದಿದ್ದೀರಲ್ವಾ, ಅವ್ರಿಗೆ ಈ ವಿಡಿಯೋ ಪರ್ಫೆಕ್ಟ್ ಆಗಿದೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಸ್ಟಾಕ್ ಮಾರ್ಕೆಟ್ನ ಯಾವ ರೀತಿ ಕಲಿಬೇಕು, ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದು ನಿಮಗೆ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ನಾನು ನಿಮಗೆ ಮೊದಲನೇ ಒಂದು ಕ್ಲಾರಿಟಿ ಕೊಡೋಕೆ ಇಷ್ಟಪಡ್ತೀನಿ. ಏನಂದರೆ ನಿಮ್ಗೆ ಯಾರಾದರೂ ಸ್ಟಾಕ್ ಮಾರ್ಕೆಟ್ನ ಒಂದು ತಿಂಗಳಲ್ಲಿ ಕಲ್ತ್ಬಿಡ್ಬೋದು, 3 ತಿಂಗಳಲ್ಲಿ ಕಲ್ತ್ಬಿಡ್ಬೋದು ಅಂತ ಯಾರಾದರೂ ಹೇಳ್ತಿದ್ರೆ ಅದನ್ನು ನಂಬಕ್ಕೆ ಹೋಗ್ಬೇಡಿ. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ದೊಡ್ಡ ಸಮುದ್ರ. ನನಗೊಂದು 2 ನಿಮಿಷ ಟೈಮ್ ಕೊಡಿ, ನಾನು ನಿಮಗೆ ಅದನ್ನ ಪ್ರೂವ್ ಮಾಡ್ತೀನಿ. ಸ್ಟಾಕ್ ಮಾರ್ಕೆಟ್ ಅಂದರೆ ದುಡ್ಡು, ಬಿಸ್ನೆಸ್. ನಿಮಗೆ ದುಡ್ಡು ಯಾವ ರೀತಿ ವರ್ಕ್ ಆಗುತ್ತೆ, ಬಿಸ್ನೆಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗಲೇಬೇಕು. ಯಾಕಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇರೋದು ಬಿಸ್ನೆಸ್ಗಳು ತಾನೆ, ಬಿಸ್ನೆಸ್ಗಳು ದುಡ್ಡು ಮಾಡೋದಕ್ಕೇ ತಾನೆ ಸ್ಟಾಕ್ ಮಾರ್ಕೆಟಲ್ಲಿ ಇರೋದು. ನಿಮಗೆ ದುಡ್ಡು ಯಾವ ರೀತಿ ಹುಟ್ಟುತ್ತೆ, ಬಿಸ್ನೆಸ್ಗಳು ಯಾವ ರೀತಿ ವರ್ಕ್ ಆಗ್ತವೆ ಅಂತ ಗೊತ್ತಾಗಲಿಲ್ಲ ಅಂತಂದರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಅರ್ಥನೇ ಆಗಲ್ಲ. ಸ್ಟಾಕ್ ಮಾರ್ಕೆಟ್ ಅಂದರೆ ಕೇವಲ ದುಡ್ಡು ಬಿಸ್ನೆಸ್ಸು ಅಷ್ಟೇ ಅಲ್ಲ. ಸ್ಟಾಕ್ ಮಾರ್ಕೆಟ್ ಅಂದರೆ ಮೇನ್ ಆಗಿ ಕಾಮನ್ ಸೆನ್ಸ್. ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಫ್ಯಾನ್ಸಿ ಆಗಿರೋ ಡಿಗ್ರಿ ಇರಬೇಕಂತೇನಿಲ್ಲ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಕಾಮನ್ ಸೆನ್ಸ್. ಹೆಂಗಂದ್ರೆ ನಿಮ್ಮ ಸುತ್ತಮುತ್ತ ಇರೋ ಜನಗಳೆಲ್ಲ ಸ್ವಿಗ್ಗಿನಲ್ಲಿ ಊಟನ ಆರ್ಡರ್ ಮಾಡಿ ತಿಂತಿದ್ದಾರೆ ಅಂತಂದ್ರೆ ಇದರ ಅರ್ಥ ಏನು ಹೇಳಿ? ಸ್ವಿಗ್ಗಿ ಕಂಪನಿಯ ಸೇಲ್ಸ್ ಜಾಸ್ತಿ ಆಗುತ್ತೆ ಅಂತ ಅರ್ಥ. ಆ ಕಂಪನಿ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ ಅಂದ್ರೆ ನೀವು ಆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡಬಹುದು. ಅದೇ ರೀತಿನೇ ನಿಮ್ಮ ಸುತ್ತಮುತ್ತ ಇರೋರೆಲ್ಲರೂ ಕೂಡ ಏರ್ಟೆಲ್ ಸಿಮ್ ನ ಯೂಸ್ ಮಾಡ್ತಾರಂದ್ರೆ ಅವ್ರು ಪ್ರತಿ ತಿಂಗಳು ಅದ ಕರೆನ್ಸಿ ಹಾಕಿಸ್ತಾರೆ. ಈ ಕರೆನ್ಸಿ ಹಾಕ್ಸಿರೋ ದುಡ್ಡು ಎಲ್ಲಿ ಹೋಗುತ್ತೆ? ಈ ಏರ್ಟೆಲ್ ಕಂಪನಿಗೆ ಹೋಗುತ್ತೆ. ಈ ಕಂಪನಿ ಏನಾದರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ ಅಂದ್ರೆ ನೀವು ಆ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡಿ ಕಂಪನಿ ಜಾಸ್ತಿ ರೆವಿನ್ಯೂ ಮಾಡ್ದಂಗೆ ನೀವು ಕೂಡ ದುಡ್ಡು ಮಾಡಬಹುದು. ಅದೇ ರೀತಿ ನಿಮ್ಮ ಸುತ್ತಮುತ್ತ ಇರೋರೆಲ್ಲರೂ ಕೂಡ ಈಗ ಬುಲೆಟ್ ಗಾಡಿ ಅಂತ ಹೇಳ್ತಾರಲ್ವಾ, ರಾಯಲ್ ಎನ್ಫೀಲ್ಡ್ಗೆ ಬುಲೆಟ್ ಅಂತ ಕರೀತಾರೆ. ಈ ಗಾಡಿನ ತುಂಬಾ ಜನ ಪರ್ಚೇಸ್ ಮಾಡ್ತಿದ್ದಾರೆ ಅಂದ್ರೆ ಇದರ ಅರ್ಥ ಏನು ಹೇಳಿ? ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರೋ ಐಷರ್ ಮೋಟರ್ ಕಂಪನಿಗೆ ಜಾಸ್ತಿ ಸೇಲ್ ಆಗುತ್ತೆ. ಇದರಿಂದ ಆ ಕಂಪನಿ ಶೇರ್ ಪ್ರೈಸ್ ಕೂಡ ಮೇಲೆ ಹೋಗುತ್ತೆ. ಈಗ ನೀವ್ ಹೇಳಿ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಕಾಮನ್ ಸೆನ್ಸ್ ತಾನೆ? ಅಂದ್ರೆ ನಮ್ಮ ಸುತ್ತಮುತ್ತ ಸಾವಿರಾರು ಪ್ರಾಡಕ್ಟ್ಗಳು ಇರ್ತವೆ. ಈ ಪ್ರಾಡಕ್ಟ್ ಗಳನ್ನ ಯಾವ ಕಂಪನಿಗಳು ಸೆಲ್ ಮಾಡ್ತವೆ ಅಂತ ನೋಡ್ಕೊಂಡ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಲೇಬೇಕು. ಇದನ್ನೇ ಕಾಮನ್ ಸೆನ್ಸ್ ಅಂತಾನೂ ಕರೀತಾರೆ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಬರೀ ಕಾಮನ್ ಸೆನ್ಸ್ ಅಷ್ಟೇ ಅಲ್ಲ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಪೊಲಿಟಿಕ್ಸ್ ಕೂಡ ಹೌದು. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ಬೇಕಾ ಕೆಳಗೆ ಹೋಗ್ಬೇಕಾ ಅಂತ ಯಾವ್ದ್ರ ಮೇಲೆ ಡಿಸೈಡ್ ಆಗುತ್ತೆ ಅಂದ್ರೆ ಬಿಜೆಪಿ ಗೆಲ್ಲುತ್ತಾ ಕಾಂಗ್ರೆಸ್ ಗೆಲ್ಲುತ್ತಾ ಅನ್ನೋದ್ರ ಮೇಲೂ ಡಿಸೈಡ್ ಆಗುತ್ತೆ. ಇಲ್ಲಿ ಬಿಜೆಪಿ ಗೆಲ್ಲುತ್ತಾ ಕಾಂಗ್ರೆಸ್ ಗೆಲ್ಲುತ್ತಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಬಿಜೆಪಿ ಗೆದ್ಮೇಲೆ ಯಾವ ರೀತಿ ಪಾಲಿಸಿ ಮಾಡುತ್ತೆ, ಕಾಂಗ್ರೆಸ್ ಗೆದ್ರೆ ಯಾವ ರೀತಿ ಪಾಲಿಸಿ ಮಾಡುತ್ತೆ ಅನ್ನೋದ್ರ ಮೇಲೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ಬೇಕಾ ಕೆಳಗೆ ಬರ್ಬೇಕಾ ಅಂತ ನಿಂತಿರುತ್ತೆ. ಅದಕ್ಕೇನೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರೋರು ಪೊಲಿಟಿಕ್ಸ್ ಬಗ್ಗೆನೂ ಅರ್ಥ ಮಾಡ್ಕೋಬೇಕು. ಬರೀ ನಮ್ಮ ದೇಶದ ಪೊಲಿಟಿಕ್ಸ್ ಅಷ್ಟೇ ಅಲ್ಲ, ಜಿಯೋ ಪೊಲಿಟಿಕ್ಸ್ ಕೂಡ ಅರ್ಥ ಮಾಡ್ಕೋಬೇಕು. ಜಿಯೋ ಪೊಲಿಟಿಕ್ಸ್ ಅಂದ್ರೆ ನಿಮಗೆ ಸಿಂಪಲ್ ಆಗಿ ತಿಳಿಯೋ ರೀತಿ ಹೇಳೋದಾದ್ರೆ, ಬೇರೆ ದೇಶದಲ್ಲಿ ಯಾರು ರಾಷ್ಟ್ರಪತಿ ಆಗ್ತಿದ್ದಾರೆ, ಯಾರು ಪ್ರೈಮ್ ಮಿನಿಸ್ಟರ್ ಆಗ್ತಿದ್ದಾರೆ, ನಮ್ಮ ಭಾರತ ದೇಶ ಬೇರೆ ದೇಶಗಳ ಜೊತೆ ಯಾವ ರೀತಿ ಸಂಬಂಧ ಇಟ್ಕೊಂಡಿದೆ, ಇದೆಲ್ಲದ್ರ ಮೇಲೂ ಕೂಡ ನಮ್ಮ ಸ್ಟಾಕ್ ಮಾರ್ಕೆಟ್ ಡಿಪೆಂಡ್ ಆಗಿದೆ. ನಾನು ನಿಮಗೊಂದು ಸಿಂಪಲ್ ಆಗಿರೋ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. 2025ರಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರು ಗೆದ್ರು US ಅಲ್ಲಿ. ಡೊನಾಲ್ಡ್ ಟ್ರಂಪ್ ಅವ್ರು ಗೆದ್ದ ಮೇಲೆ ನಮ್ಮ ಸ್ಟಾಕ್ ಮಾರ್ಕೆಟ್ ಮತ್ತೆ US ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ತಿತ್ತು. ಬಟ್ ಗೆದ್ದು ಒಂದೇ ತಿಂಗಳಲ್ಲಿ ಡೊನಾಲ್ಡ್ ಟ್ರಂಪ್ ಜಗತ್ತಿನ ಎಲ್ಲಾ ದೇಶಗಳ ಮೇಲೂ ಟ್ಯಾರಿಫ್ ಅಂತ ಟ್ಯಾರಿಫ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ದ. ಇದರಿಂದ ನಮ್ಮ ದೇಶದಲ್ಲಿ ಯಾವ ಕಂಪನಿಗಳು US ಗೆ ಪ್ರಾಡಕ್ಟ್ ನ ಎಕ್ಸ್ಪೋರ್ಟ್ ಮಾಡ್ತಿದ್ವಲ್ವಾ, ಆ ಕಂಪನಿಗಳಿಗೆ ಹೆವಿ ಹೊಡೆತ ಬಿಟ್ಟು. ಈಗ ನೀವ್ ಹೇಳಿ, ನಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಇದ್ರ ನಾಲೆಜ್ ಇರಬೇಕೋ ಬೇಡವಾ? 100% ಇರಲೇಬೇಕು. ಅದೇ ರೀತಿ ಈ ಜಿಯೋ ಪೊಲಿಟಿಕ್ಸ್ ಅಲ್ಲಿ ಚೈನಾ ಏನಾದರೂ ರೇರ್ ಅರ್ತ್ ಮೆಟೀರಿಯಲ್ಸ್ ನಾನು ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡಲ್ಲ, US ಗೆ ಎಕ್ಸ್ಪೋರ್ಟ್ ಮಾಡಲ್ಲ, ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಲ್ಲ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿರೋ EV ಕಂಪನಿಗಳಾಗಿರ್ಬೋದು, ಡೇಟಾ ಸೆಂಟರ್ ಕಂಪನಿಗಳಾಗಿರ್ಬೋದು, ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿರೋ ಕಂಪನಿಗಳಿಗೆ ಹೊಡೆತ ಬೀಳುತ್ತೆ. ಆ ಕಂಪನಿಗಳ ಶೇರ್ ಪ್ರೈಸ್ ಕೆಳಗಡೆ ಬರುತ್ತೆ. ಈಗ ನೀವ್ ಹೇಳಿ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಮ್ಗೆ ಅರ್ಥ ಆಗ್ಬೇಕಂದ್ರೆ ಜಿಯೋ ಪೊಲಿಟಿಕ್ಸ್ ಬಗ್ಗೆ ಕಲಿಬೇಕೋ ಬೇಡವೋ? 100% ಕಲಿಬೇಕು. ನಾನು ನಿಮಗೆ ಇಲ್ಲಿ ಬರೀ 2 ಎಕ್ಸಾಂಪಲ್ ಹೇಳಿದ್ದೀನಿ. ಟ್ರಂಪ್ ಗೆದ್ದಿರೋದು ಮತ್ತೆ ಚೈನಾ ಏನಾದರೂ ರೇರ್ ಅರ್ತ್ ಮೆಟೀರಿಯಲ್ಸ್ ನ ಎಕ್ಸ್ಪೋರ್ಟ್ ಮಾಡಲ್ಲ ಅಂತ ಹೇಳಿದ್ರೆ, ಬಟ್ ಇದೇ ರೀತಿ ಸಾವಿರಾರು ಕಾರಣಗಳಿರ್ತವೆ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಬೇರೆ ಬೇರೆ ಜಗತ್ತಿನ ಮೂಲೆಯಲ್ಲಿ ನಡೀತಿರ್ತಕ್ಕಂಥ ಯುದ್ಧಗಳು ಕೂಡ ಹೌದು. ನೀವೇ ಯೋಚನೆ ಮಾಡಿ, ಯಾವುದೋ ಒಂದು ದೇಶದಲ್ಲಿ ರಷ್ಯಾ ಯುಕ್ರೇನ್ ವಾರ್ ಆಗ್ತಿರುತ್ತೆ. ಆ ರಷ್ಯಾ ಯುಕ್ರೇನ್ ವಾರ್ ಆಗ್ತಿದ್ರೆ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ. ಯಾಕೆ ಕೆಳಗಡೆ ಬೀಳ್ಬೇಕು ನಮ್ಮ ಸ್ಟಾಕ್ ಮಾರ್ಕೆಟ್? ಯಾವುದೋ ಮೂಲೆನಲ್ಲಿ ತಾನೇ ವಾರ್ ಆಗ್ತಿರೋದು. ಅದೇ ರೀತಿ ಇಸ್ರೇಲ್ ಇರಾನ್ ವಾರ್ ಆಗುತ್ತೆ. ಇಸ್ರೇಲ್ಗೂ ಇರಾನ್ಗೂ ನಮ್ಮ ದೇಶಕ್ಕೂ ಸ್ವಲ್ಪನೂ ಹತ್ರನೇ ಇಲ್ಲ.
ಆದ್ರೂ ಕೂಡ ನಮ್ಮ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ. ಯಾಕೆ ಕೆಳಗಡೆ ಬೀಳುತ್ತಂದ್ರೆ ಗ್ಲೋಬಲೈಸೇಷನ್ ಇಂದ. ಗ್ಲೋಬಲೈಸೇಷನ್ ಅಂದ್ರೆ ಎಲ್ಲಾ ದೇಶಗಳು ಕೂಡ ಕನೆಕ್ಟೆಡ್ ಆಗಿದಾವೆ. ಯಾವ ರೀತಿ ಕನೆಕ್ಟೆಡ್ ಆಗಿದಾವೆ ಅಂದ್ರೆ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಿರೋ ಟೆಕ್ಸ್ಟೈಲ್ ಆಗಿರ್ಬೋದು, ಜಮ್ಸ್ ಅಂಡ್ ಜ್ಯುವೆಲರೀಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬೋದು, ಇವೆಲ್ಲನೂ ಕೂಡ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಬೇರೆ ದೇಶದಲ್ಲಿ ತೊಂದರೆ ಆದ್ರೂ ಕೂಡ ನಮ್ಮ ದೇಶದಲ್ಲಿರೋರ್ಗೂ ತೊಂದರೆ ಆಗುತ್ತೆ. ಹೆಂಗ್ ತೊಂದರೆ ಆಗುತ್ತೆ ಅಂದ್ರೆ ನಮ್ಮ ದೇಶದಲ್ಲಿರೋ ಕಂಪನಿಗಳಿಗೆ ರೆವಿನ್ಯೂ ಕಡಿಮೆ ಆಗುತ್ತೆ. ರೆವಿನ್ಯೂ ಕಡಿಮೆ ಆದ್ರೆ ನಮ್ಮ ದೇಶದಲ್ಲಿ ಏನು ಕಂಪನಿಗಳು ಬೇರೆಯವ್ರಿಗೆ ಎಂಪ್ಲಾಯ್ಮೆಂಟ್ ನ ಕ್ರಿಯೇಟ್ ಮಾಡ್ಕೊಟ್ಟಿರ್ತಾರಲ್ವಾ, ಅಂದ್ರೆ ಕೆಲಸ ಕೊಟ್ಟಿರ್ತಾರಲ್ವಾ, ಅವ್ರ ಕೆಲಸ ಕೂಡ ಹೋಗುತ್ತೆ. ಅದಕ್ಕೇನೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ನಾವು ಇಡೀ ಜಗತ್ತಿನಾದ್ಯಂತ ಏನೇನು ನಡೀತಿರುತ್ತಲ್ವಾ ಅದನ್ನು ಕೂಡ ತಿಳ್ಕೊಳ್ಳೇಬೇಕು. ಸ್ಟಾಕ್ ಮಾರ್ಕೆಟ್ ಅಂದ್ರೆ ನಾನು ಇಲ್ಲಿವರೆಗೂ ಏನೇನು ಹೇಳಿದ್ನಲ್ವಾ ಅಷ್ಟೇ ಅಲ್ಲ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಎಕನಾಮಿಕ್ಸ್ ಹೌದು. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಬದಲಾಗುತ್ತಿರೋ ಟೆಕ್ನಾಲಜಿ ಕೂಡ ಹೌದು. ಈಗ ನೀವು ಯೋಚನೆ ಮಾಡಿ, ಜಗತ್ತಿನಲ್ಲಿ ಅತ್ಯಂತ ಮೋಸ್ಟ್ ವ್ಯಾಲ್ಯೂಯಬಲ್ ಕಂಪನಿ ಯಾವುದು? ಎನ್ವಿಡಿಯಾ ಕಂಪನಿ. ಯಾಕೆ ಎನ್ವಿಡಿಯಾ ಕಂಪನಿ ಅತ್ಯಂತ ವ್ಯಾಲ್ಯೂಯಬಲ್ ಕಂಪನಿ? ಯಾಕಂದ್ರೆ ಆ ಕಂಪನಿ ಎ ಫೀಲ್ಡ್ ಅಲ್ಲಿ ಯಾವ್ಯಾವ ಕಂಪನಿಗಳು ಕೆಲಸ ಮಾಡ್ತಿದಾವಲ್ವಾ ಆ ಎಲ್ಲ ಕಂಪನಿಗಳಿಗೂ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸೆಲ್ ಮಾಡುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಏನಾದರೂ ಈಗ ಬದಲಾಗುತ್ತಿರೋ ಟೆಕ್ನಾಲಜಿ ಅರ್ಥ ಆಗ್ಲಿಲ್ಲ ಅಂದ್ರೆ ನೀವು ದುಡ್ಡು ಮಾಡೋಕೆ ಆಗಲ್ಲ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವೇನಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿತಿದ್ದೀರಾ ಅಂತಂದ್ರೆ ನಾನು ಬರೀ ಪಿ ರೇಷೋ ನೋಡ್ತೀನಿ, ROE ನೋಡ್ತೀನಿ, ROC ನೋಡ್ತೀನಿ ಅಂತ ಅಷ್ಟೇ ಹೇಳಕ್ಕಾಗಲ್ಲ. ನೀವು ಯಾವ ರೀತಿ ಟೆಕ್ನಾಲಜಿ ಚೇಂಜ್ ಆಗುತ್ತಲ್ವಾ ಅದನ್ನು ಕೂಡ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಬರಲೇಬೇಕು. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಬಾಂಡ್ ಮಾರ್ಕೆಟ್ ಕೂಡ ಹೌದು. ಈಗ ನಿಮ್ಮ ಮೈಂಡ್ ಅಲ್ಲಿ ಒಂದು ಕ್ವಶನ್ ಬರ್ತಿರ್ಬೋದು, ಸ್ಟಾಕ್ ಮಾರ್ಕೆಟ್ಗೂ ಬಾಂಡ್ ಮಾರ್ಕೆಟ್ಗೂ ಏನ್ ಸಂಬಂಧ ಗುರು ಅಂತ. ಸ್ಟಾಕ್ ಮಾರ್ಕೆಟ್ಗೂ ಬಾಂಡ್ ಮಾರ್ಕೆಟ್ಗೂ ತುಂಬಾ ಸಂಬಂಧ ಇದೆ. ಇದೆಲ್ಲದ್ರ ಬಗ್ಗೆ ನಾನು ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈಗ ಅರ್ಥ ಮಾಡ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಯಾವುದೋ ಒಂದು ಇಂಡಿವಿಜುವಲ್ ಪ್ರಾಣಿ ಅಲ್ಲ ಅದು. ಅದ್ರ ಜೊತೆಗೆ ಎಲ್ಲಾನು ಕನೆಕ್ಟ್ ಆಗಿದೆ. ಬಾಂಡ್ ಮಾರ್ಕೆಟು ಕನೆಕ್ಟ್ ಇದೆ, ಗೋಲ್ಡ್ ಮಾರ್ಕೆಟು ಕನೆಕ್ಟ್ ಇದೆ, ಗ್ಲೋಬಲ್ ಟ್ರೇಡ್ ಸಿಸ್ಟಮ್ ಕನೆಕ್ಟ್ ಇದೆ. ಇದೇ ರೀತಿ ಎಲ್ಲಾನು ಕನೆಕ್ಟ್ ಆಗ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಅನ್ನೋ ಒಂದು ಸಮುದ್ರ ಇದೆ. ಇದೇ ರೀತಿ ಎಲ್ಲ ಕನೆಕ್ಟ್ ಆಗಿರೋದ್ರಿಂದ ನಾವು ಸ್ಟಾಕ್ ಮಾರ್ಕೆಟ್ ನ ಎಲ್ಲಾನು ಕಲಿಯೋದ್ರ ಮೂಲಕ ಅರ್ಥ ಮಾಡ್ಕೋಬಹುದು. ಈಗ ನೀವ್ ಹೇಳಿ, ಯಾವ್ದಾದ್ರು ಒಂದು ಕೋರ್ಸ್ ತಗೊಂಡ ತಕ್ಷಣ ನಾನು ಸ್ಟಾಕ್ ಮಾರ್ಕೆಟ್ ನ 100% ಕಲ್ತಂಗಾಗುತ್ತಾ? ಇಲ್ಲ ತಾನೆ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಇಸ್ ಅ ಕಂಟಿನ್ಯೂಸ್ ಪ್ರಾಸೆಸ್. ಇದು ಡೆಸ್ಟಿನೇಷನ್ ಅಲ್ಲ. ಒಂದು ಫೇಮಸ್ ಡೈಲಾಗ್ ಇದೆಯಲ್ಲ, ಏನಂತಂದ್ರೆ ಸಕ್ಸಸ್ ಇಸ್ ನಾಟ್ ಅ ಡೆಸ್ಟಿನೇಷನ್, ಸಕ್ಸಸ್ ಇಸ್ ಅ ಕಂಟಿನ್ಯೂಸ್ ಪ್ರಾಸೆಸ್ ಅಂತ. ಅದೇ ರೀತಿನೇ ಸ್ಟಾಕ್ ಮಾರ್ಕೆಟ್ ಅಂದ್ರೂ ಯಾವುದೋ ಒಂದು ಡೆಸ್ಟಿನೇಷನ್ ಅಲ್ಲ. ನೀವು ಯಾವುದೋ ಒಂದು ಕೋರ್ಸ್ ಕಲಿತ ತಕ್ಷಣ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಹಿರರಾಗಲ್ಲ. ಸ್ಟಾಕ್ ಮಾರ್ಕೆಟ್ ಒಂದು ಕಂಟಿನ್ಯೂಸ್ ಪ್ರಾಸೆಸ್, ನೀವು ಕಲಿಲೇಬೇಕು. ಇದನ್ನ ನಾನು ಹೇಳ್ತಿಲ್ಲ, ಜಗತ್ತಿನ ಶ್ರೇಷ್ಠ ಇನ್ವೆಸ್ಟರ್ ವಾರನ್ ಬಫೆಟ್ ಅವರು ಕೂಡ ಪ್ರತಿದಿನ 4 ರಿಂದ 5 ನ್ಯೂಸ್ ಪೇಪರ್ ಓದ್ತಾರಂತೆ ಸ್ಟಾಕ್ ಮಾರ್ಕೆಟ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ, ತಿಳ್ಕೊಂಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ. ಈಗ ನೀವು ಯೋಚನೆ ಮಾಡಿ, ಅಂತ ದೊಡ್ಡ ಇನ್ವೆಸ್ಟರೇ ಕೂಡ ಪ್ರತಿದಿನ ಕಲಿತಾರಂದ್ರೆ ನೀವು ಒಂದು 30 ದಿನದ ಕೋರ್ಸ್ ತಗೊಂಡ ತಕ್ಷಣ ಸ್ಟಾಕ್ ಮಾರ್ಕೆಟ್ ನ ಅರ್ಥ ಮಾಡ್ಕೊಳಕ್ ಆಗುತ್ತಾ? ಇಲ್ಲ ತಾನೆ. ಓಕೆ, ಈಗ ನಿಮ್ಮ ಮೈಂಡಲ್ಲಿ ಒಂದು ಕ್ವಶನ್ ಬಂದಿರುತ್ತೆ, ಏನಂದ್ರೆ ನಮ್ಗೆ ಅರ್ಥ ಆಯ್ತು ಸರ್, ಸ್ಟಾಕ್ ಮಾರ್ಕೆಟ್ ಅಂದ್ರೆ ನಾನು ಒಂದು 30 ದಿನದಲ್ಲಿ 40 ದಿನದಲ್ಲಿ ಕಲಿಯೋಕ್ಕಾಗಲ್ಲ, ಇದೊಂದು ಪ್ರಾಸೆಸ್ಸು, ನಾನು ಪ್ರತಿದಿನ ಕಲಿಲೇಬೇಕು. ಬಟ್ ಸ್ಟಾಕ್ ಮಾರ್ಕೆಟ್ನ ಕಲೀಲಿಕ್ಕೆ ನಾನು ಏನೇನು ನೋಡಬೇಕು, ಏನು ಬುಕ್ ಓದಬೇಕಾ ಅಥವಾ ಬೇರೆ ಏನು ಮಾಡಬೇಕು ಅಂತ ಹೇಳಿ ಅಂತ ನಿಮ್ಮ ಮೈಂಡಲ್ಲಿ ಒಂದು ಕ್ವಶನ್ ಬಂದಿರುತ್ತೆ. ಈ ಸ್ಟಾಕ್ ಮಾರ್ಕೆಟ್ ಅನ್ನೋ ಬ್ರಾಡ್ ಟಾಪಿಕ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಒಂದೊಂದು ಕಡೆಯಿಂದನೇ ಎಷ್ಟೆಷ್ಟು ನಮಗೆ ನಾಲೆಜ್ನ ತಗೊಳಕ್ಕಾಗತ್ತಲ್ವಾ ಆ ಥರ ತಗೊಂಡು ನಮ್ಮ ನಾಲೆಜ್ನ ಬೆಟರ್ ಮಾಡ್ಕೋತಾ ಹೋಗಬೇಕು. ಒಂದೇ ಸೋರ್ಸ್ ಅಂತಿಲ್ಲ, ನೀವು ಬರೀ ಬುಕ್ ಓದಿದ್ರೆ ಮಾತ್ರ ಸ್ಟಾಕ್ ಮಾರ್ಕೆಟ್ ಅರ್ಥ ಆಗುತ್ತೆ ಅಂತಲ್ಲ, ಬರೀ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಅಂತಲ್ಲ. ಬಟ್ ನಾನು ನಿಮಗೆ ಪ್ರಾಪರ್ ಆಗಿ ಹೇಳ್ತಾ ಹೋಗ್ತೀನಿ ಎಲ್ಲೆಲ್ಲಿ ಯಾವ್ಯಾವ ಸೋರ್ಸ್ಗಳ ಮೂಲಕ ನೀವು ಸ್ಟಾಕ್ ಮಾರ್ಕೆಟ್ ನ ತಿಳ್ಕೊತಾ ಹೋಗ್ಬೋದು ಅಂತ. ಮೊದಲನೇ ಬೆಸ್ಟ್ ಸೋರ್ಸ್ ಏನಂದ್ರೆ, ಇದನ್ನ ಬೆಸ್ಟ್ ಕನ್ವೆನ್ಷನಲ್ ಸೋರ್ಸ್ ಅಂತಾನೂ ಕರೀತಾರೆ. ಅದೇನಂದ್ರೆ ಬುಕ್ ಓದೋದು. ಬುಕ್ ಓದೋದನ್ನೇ ನಾನು ನಿಮಗೆ ಯಾಕೆ ಮೊದಲು ಹೇಳ್ತಿದ್ದೀನಿ ಅಂದ್ರೆ, ಈಗ ನಮ್ಮ ಜಗತ್ತು ತುಂಬಾ ಡಿಸ್ಟ್ರಾಕ್ಟ್ ಆಗ್ಬಿಟ್ಟಿದೆ. ಯಾವ ರೀತಿ ಡಿಸ್ಟ್ರಾಕ್ಟ್ ಆಗ್ಬಿಟ್ಟಿದೆ ಅಂದ್ರೆ, ಯೂಟ್ಯೂಬ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ವಿಡಿಯೋ ನೋಡ್ಬೇಕಂತ ಬರ್ತಾರ, ಬಟ್ ಯಾವ್ದೋ ಒಂದು ರೀಲ್ ನೋಡ್ಕೊಂತ ಕುತ್ಕೊಂಡ್ ಬಿಡ್ತಾರೆ. ಈ ತರ ರೀಲ್ ನೋಡ್ಬಿಟ್ಟು ನೀವು ಮಧ್ಯೆ 5 ನಿಮಿಷ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೋಡಿದ್ರೆ ನಿಮ್ ತಲೆಯಲ್ಲಿ ಏನೂ ಹೋಗಲ್ಲ. ಹೌದು, ನನಗೆ ಗೊತ್ತಾಗುತ್ತೆ ಬುಕ್ ಓದೋದು ತುಂಬಾ ಕಷ್ಟ ಆಗುತ್ತೆ, ಬಟ್ ಪ್ರಯತ್ನ ಪಡಿ. ನೀವು ಎಲ್ಲಿವರೆಗೂ ಕಷ್ಟಪಡಲ್ವೋ ಈ ಸ್ಟಾಕ್ ಮಾರ್ಕೆಟ್ನ ಅರ್ಥ ಮಾಡ್ಕೊಳ್ಳೋಕ್ಕೆ, ಕಷ್ಟಪಡೋದಂದ್ರೆ ನೀವೇನು ದೊಡ್ಡ ಬೆವರು ಸುರಿಸಿದ್ನ ಕಲಿಬೇಕಂತ ಏನಿಲ್ಲ. ಸಿಂಪಲ್ ಆಗಿ ಕನ್ಸಿಸ್ಟೆಂಟ್ ಆಗಿ ಪ್ರತಿದಿನ ಒಂದು 5 ಪೇಜ್ 10 ಪೇಜ್ ಓದಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ನಾನು ನಿಮಗೆ ಆವಾಗಲೇ ಹೇಳಿದ್ನಲ್ವಾ, ಜಗತ್ತು ತುಂಬಾ ಡಿಸ್ಟ್ರಾಕ್ಟ್ ಆಗಿದೆ. ನೀವು ಸ್ವಲ್ಪ ಫೋಕಸ್ ಮಾಡಿದ್ರೆ ನೀವು ಬೇಗ ಕಲಿತೀರಾ. ಸೆಕೆಂಡ್ ಸೋರ್ಸ್ ಯಾವುದು ಅಂದ್ರೆ ಪಾಡ್ಕಾಸ್ಟ್ ನೋಡಿ. ಪಾಡ್ಕಾಸ್ಟ್ ಅಂದ್ರೆ ಯಾರೋ ಕಾಮಿಡಿ ಮಾಡೋರು ಬಂದ್ಬಿಟ್ಟು ಪಾಡ್ಕಾಸ್ಟ್ ಮಾಡ್ತಾರಲ್ಲ ಆ ಥರ ಪಾಡ್ಕಾಸ್ಟ್ ಅಲ್ಲ. ಸ್ಟಾಕ್ ಮಾರ್ಕೆಟ್ ಬಗ್ಗೆನೇ ಪ್ಯೂರ್ಲಿ ಫಂಡ್ ಮ್ಯಾನೇಜರ್ ಬಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾರೆ. ಸ್ಟಾಕ್ ಮಾರ್ಕೆಟಲ್ಲಿ ಒಂದು 15 ರಿಂದ 20 ವರ್ಷ ಇರೋರು ಎಷ್ಟೋ ಜನ ಯೂಟ್ಯೂಬ್ ಚಾನಲ್ ಮಾಡ್ತಿದ್ದಾರೆ. ನೀವು ನಮ್ಮ ಕನ್ನಡದಲ್ಲಿ ಆ ಥರ ನೋಡೋಕೆ ಸಿಗದೆ ಇರ್ಬೋದು. ಯಾಕೆ ಕನ್ನಡಕ್ಕೆ ರಿಸ್ಟ್ರಿಕ್ಟ್ ಆಗಿದ್ದೀರಾ? ಹೋಗಿ ಇಂಗ್ಲೀಷಲ್ಲಿ ನೋಡಿ, ಹಿಂದಿನಲ್ಲಿ ನೋಡಿ. ನಿಮ್ನ ಯಾರಾದರೂ ತಡೆದಿಟ್ಕೊಂಡಿದ್ದಾರಾ? ಈ ಥರ ಅನ್ಕೋಬೇಡಿ ನನಗೆ ಹಿಂದಿ ಬರಲ್ಲ, ಇಂಗ್ಲೀಷ್ ಬರಲ್ಲ ಅಂತ. ನೀವು ಕಲಿಯೋಕ್ಕೆ ಪ್ರಯತ್ನನಾದರೂ ಪಡಿ. ಈಗ ನಿಮಗೆ ಜಗತ್ತಲ್ಲಿ ಬೆಸ್ಟ್ ಹೂನ ಸೆಲೆಕ್ಟ್ ಮಾಡ್ಬೇಕಂದ್ರೆ ಅದು ನಿಮ್ಮ ಮನೆ ಕೆಸರಲ್ಲಿದ್ದರೆ ಮಾತ್ರ ಸೆಲೆಕ್ಟ್ ಮಾಡ್ತೀರಾ ಹೂನ. ಎಲ್ಲಿ ಬೆಸ್ಟ್ ಇರುತ್ತೋ ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ತಿರಲ್ವಾ, ಅದೇ ರೀತಿನೇ ನಿಮ್ಗೆ ಎಲ್ಲಿ ಬೆಸ್ಟ್ ನಾಲೆಜ್ ಸಿಗುತ್ತಲ್ವಾ ಅಲ್ಲಿ ಹೋಗಿ ಬೆಸ್ಟ್ ನಾಲೆಜ್ನ ತಗೋಬೇಕು. ನೀವು ಎಷ್ಟು ಬೆಸ್ಟ್ ನಾಲೆಜ್ನ ತಗೋತೀರೋ ನೀವು ಅಷ್ಟು ಬೆಸ್ಟ್ ಆಗ್ತಾ ಹೋಗ್ತೀರಾ. ನೀವು ಎಲ್ಲಿವರೆಗೂ ಕೂಡ ಇರೋದ್ರಲ್ಲೇ ಸ್ಯಾಟಿಸ್ಫೈ ಆಗಿರ್ತೀರೋ ಅಲ್ಲಿವರೆಗೂ ನೀವು ಬೆಸ್ಟನ್ನು ಕಲಿಯೋಕ್ಕೆ ಸಾಧ್ಯನೇ ಇಲ್ಲ. ನಾನು ರೀಸೆಂಟ್ ಆಗಿರೋ ಒಂದು ಎಕ್ಸಾಂಪಲ್ ಹೇಳ್ಬೇಕು ನಿಮಗೆ. ನಾನು ಒಬ್ಬ ಹುಡುಗನ ಜೊತೆಗೆ ಮಾತಾಡ್ತಿದ್ದೆ. ಅವ್ನು ಏನು ಹೇಳ್ತಿದ್ದ ಅಂತಂದರೆ, ಸರ್ ನಾನು ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಚಾನಲ್ ನೋಡ್ತೀನಿ, ಆ ಚಾನಲ್ ಬಿಟ್ಟು ಬೇರೆ ಯಾವುದು
ನೋಡಲ್ಲ ಸರ್, ಬೇರೆ ಯಾರಾದ್ರೂ ತಪ್ಪು ಹೇಳ್ಕೊಟ್ಬಿಟ್ರೆ ಸರ್ ಅವ್ರು ನನಗೆ ಮಿಸ್ಲೀಡ್ ಮಾಡಿಬಿಟ್ರೆ ಅಂತ ಹೇಳ್ತಾನೆ. ನೋಡಿ ಯಾವ ಥರ ಮನಸ್ಥಿತಿ ಇದೆ. ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಇರೋರು ಮಾತ್ರ ಚೆನ್ನಾಗಿ ಹೇಳ್ಕೊಡ್ತಾರಂತೆ, ಬೇರೆ ತಪ್ಪು ಹೇಳ್ಕೊಟ್ಬಿಡ್ತಾರಂತೆ. ಸೊ ಆ ಥರ ಮೈಂಡ್ಸೆಟ್ ಇಟ್ಕೋಬೇಡಿ. ಆಲ್ವೇಸ್ ಬಿ ಓಪನ್. ನೀವು ಕಲಿಯೋದಕ್ಕೆ ಓಪನ್ ಆಗಿ ಇಟ್ಕೊಳ್ಳಿ ಮೈಂಡ್ನ. ನೀವು ಎಲ್ಲಿವರೆಗೂ ಓಪನ್ ಆಗಿ ಇಟ್ಕೊಳ್ಳಲ್ವೋ ಮೈಂಡ್ನ, ಅಲ್ಲಿವರೆಗೂ ನೀವು ಹೊಸದನ್ನು ಕಲಿತಾ ಹೋಗಲ್ಲ. ಅದಕ್ಕೆ ಸೆಕೆಂಡ್ ಸೋರ್ಸ್ ಏನು ಅಂದರೆ ಪಾಡ್ಕಾಸ್ಟ್ ನೋಡಿ. ಇವನ್ ನಮ್ಮದೇ ವಿಡಿಯೋ ನೋಡಿ ಅಂತಲೂ ನಾನು ಹೇಳ್ತಿಲ್ಲ. ಬೇರೆ ಯಾರಾದ್ರೂ ಚೆನ್ನಾಗಿ ಮಾಡ್ತಿದಾರಂದ್ರೆ ಅವ್ರದ್ದು ವಿಡಿಯೋ ನೋಡಿ. ನಾನು ಏನು ಹೇಳಿದೆ ನಿಮಗೆ, ಈಗ ನಾನು ಚೆನ್ನಾಗಿ ಮಾಡ್ತೀನ, ನನ್ನಿಂದನೂ ಕಲೀರಿ. ಬೇರೆಯವ್ರು ಚೆನ್ನಾಗಿ ಮಾಡ್ತಾರ, ಅವರಿಂದನೂ ಕಲೀರಿ. ಇನ್ಯಾರೋ ಚೆನ್ನಾಗಿ ಮಾಡ್ತಾರ, ಅವರಿಂದನೂ ಕಲೀರಿ. ಬಟ್ ಎಂಡ್ ಆಫ್ ದ ಡೇ ಇಂಟೆನ್ಷನ್ ಏನಂದ್ರೆ ಸ್ಟಾಕ್ ಮಾರ್ಕೆಟ್ನ ನಾನು ಕಲಿಬೇಕಷ್ಟೇ. ಯಾವ ರೀತಿ ಕಲಿಬೇಕು? ಚೆನ್ನಾಗಿ ಕಲಿಬೇಕು. ಇನ್ನು ಥರ್ಡ್ ಸೋರ್ಸ್ ಯಾವುದು ಅಂದರೆ ಯೂಟ್ಯೂಬ್ ವಿಡಿಯೋಗಳೇ. ಯೂಟ್ಯೂಬ್ನ ನಾನು ಓಪನ್ ಯೂನಿವರ್ಸಿಟಿ ಅಂತ ಕರಿತೀನಿ. ಯಾಕಂದರೆ ಯೂಟ್ಯೂಬಲ್ಲಿ ಎಂಥ ಒಳ್ಳೊಳ್ಳೆ ಕಾಂಟೆಂಟ್ ಇದೆ ಅಂದರೆ ಅದು ಫ್ರೀ ಆಗಿದೆ ಗುರು. ನೀವು ಚೆನ್ನಾಗಿರೋದು ಏನಾದರೂ ವೀಡಿಯೋನ ನೋಡೋಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಚೆನ್ನಾಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾರು ತಿಳ್ಕೊಂಡಿದ್ದಾರಲ್ವಾ ಅವ್ರ ವೀಡಿಯೋಗಳನ್ನೇ ನೋಡಿದ್ರೆ ಸಾಕು. ನೀವು ಯಾವ ಕೋರ್ಸ್ ಮಾಡೋ ಅವಶ್ಯಕತೆನೂ ಇಲ್ಲ. ಯೂಟ್ಯೂಬಲ್ಲಿ ನೀವು ಸ್ಪೆಸಿಫಿಕಲಿ ಏನು ನೋಡಿ ಅಂದರೆ ಫಂಡ್ ಮ್ಯಾನೇಜರ್ ಬಂದ್ಬಿಟ್ಟು ಬ್ರಾಡ್ಕಾಸ್ಟ್ ಮಾಡ್ತಿರ್ತಾರೆ, ಇಂಟರ್ವ್ಯೂ ಕೊಡ್ತಿರ್ತಾರೆ, ಅವರು ಫಂಡ್ ಬಗ್ಗೆ ಏನೋ ಹೇಳ್ತಿರ್ತಾರೆ. ಇದ್ರ ಬಗ್ಗೆ ನೀವು ಕೇಳಿ. ಯಾಕಂದರೆ ಫಂಡ್ ಮ್ಯಾನೇಜರ್ ಅಂದರೆ ಯಾರಂದರೆ ಅವರೊಂದು 5,000 ಕೋಟಿ, 6,000 ಕೋಟಿ, 10,000 ಕೋಟಿ, 1 ಲಕ್ಷ ಕೋಟಿ ಮ್ಯಾನೇಜ್ ಮಾಡೋರೆಲ್ಲ ಬಂದ್ಬಿಟ್ಟು ಯಾವುದೋ ಒಂದು ಪಾಡ್ಕಾಸ್ಟಲ್ಲಿ ಮಾತಾಡ್ತಿರ್ತಾರೆ, ಯಾವುದೋ ಒಂದು ವೀಡಿಯೋದಲ್ಲಿ ಮಾತಾಡ್ತಿರ್ತಾರೆ. ನೀವು ಇವ್ರನ್ನ ಕೇಳಲೇಬೇಕು. ಯಾಕಂದರೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಏನೋ 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ ಇನ್ವೆಸ್ಟ್ ಮಾಡ್ತೀವಿ. ಬಟ್ ಅವರು ನಾವೆಲ್ಲ ಇನ್ವೆಸ್ಟ್ ಮಾಡಿರ್ತೀವಲ್ಲ ದುಡ್ಡನ್ನ, ಅದನ್ನೆಲ್ಲನೂ ಕಲೆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ತಿರ್ತಾರೆ. ಅವ್ರು ಯಾರೋ 5,000 ಕೋಟಿ ಮ್ಯಾನೇಜ್ ಮಾಡ್ತಿರ್ತಾರೆ, ಯಾರೋ 1 ಲಕ್ಷ ಕೋಟಿ ಮ್ಯಾನೇಜ್ ಮಾಡ್ತಿರ್ತಾರೆ. ಅವ್ರು ಯಾವ ರೀತಿ ಥಿಂಕ್ ಮಾಡ್ತಾರೆ ಅಂತ ಫ್ರೀಯಾಗಿ ಬಂದು ಹೇಳ್ತಿರ್ತಾರೆ ಅವ್ರು ಯೂಟ್ಯೂಬಲ್ಲಿ. ಸೊ ಆ ಥರ ವಿಡಿಯೋಗಳನ್ನು ಫೋಕಸ್ ಮಾಡಿ. ಇನ್ನು ಮೇನ್ ಇಂಪಾರ್ಟೆಂಟ್ ಏನಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಪ್ರತಿದಿನ ಏನಾಗ್ತಿದೆ ಅಂತ ಸ್ವಲ್ಪ ನೋಡಿ. ಏನಾಗ್ತಿದೆ ಅಂತಂದರೆ ಈಗ ಟ್ರಂಪ್ ಟ್ಯಾರಿಫ್ ಆಗ್ತಾನ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಚೈನಾ ರೇರ್ ಅರ್ತ್ ಮೆಟೀರಿಯಲ್ಸ್ನ ಎಕ್ಸ್ಪೋರ್ಟ್ ಮಾಡಲ್ಲ ಅಂತ ಹೇಳುತ್ತಾ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಎಲ್ಲೋ ಇರಾನ್ ಇಸ್ರೇಲ್ ವಾರ್ ಆಗುತ್ತಾ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಯಾವುದೋ ಒಂದು ಕಂಪ್ನಿನಲ್ಲಿ ಇನ್ಸೈಡರ್ ಟ್ರೇಡಿಂಗ್ ಆಗುತ್ತಾ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಏನೇನೋ ಒಂದು ಹೊಸ ಟಾಪಿಕ್ ಬರ್ತಿರ್ತವೆ. ಓಕೆನಾ? ಪ್ರತಿದಿನನೂ ಸ್ವಲ್ಪ ಒಂದು ಟೈಮ್ ಕೊಡಿ, ಒಂದು 10 ನಿಮಿಷ ಅಥವಾ 20 ನಿಮಿಷ ಸ್ಟಾಕ್ ಮಾರ್ಕೆಟ್ಗೆ. ನೀವು ಎಲ್ಲಿವರೆಗೂ ಟೈಮ್ ಕೊಡಲ್ವೋ ನಿಮಗೆ ಸ್ಟಾಕ್ ಮಾರ್ಕೆಟ್ ಅರ್ಥ ಆಗಲ್ಲ. ಯಾಕೆ ಹೇಳಿ, ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಸ್ಟಾಕ್ ಮಾರ್ಕೆಟ್ ಈಸ್ ನಾಟ್ ಎ ಡೆಸ್ಟಿನೇಷನ್, ಇಟ್ಸ್ ಅ ಪ್ರಾಸೆಸ್. ಯು ಶುಡ್ ಬಿ ಇನ್ ದಟ್ ಪ್ರಾಸೆಸ್. ಇನ್ನು ಲಾಸ್ಟ್ ಸೋರ್ಸ್ ಆಫ್ ಲರ್ನಿಂಗ್ ಯಾವುದು ಅಂದರೆ AI ಟೂಲ್ಸ್ಗಳು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೀವು ಚಾಟ್ GPT ಯೂಸ್ ಮಾಡ್ಬೇಕಂತ ಅಲ್ಲ, ಜೆಮಿನಿನಾದ್ರೂ ಯೂಸ್ ಮಾಡಿ, ಗ್ರೋಕ್ ಆದ್ರೂ ಯೂಸ್ ಮಾಡಿ, ಯಾವುದಾದ್ರೂ AI ಟೂಲ್ ಯೂಸ್ ಮಾಡಿ. ಆಲ್ಮೋಸ್ಟ್ ಎಲ್ಲ AI ಟೂಲ್ಗಳು ಈಗ ಫ್ರೀನಲ್ಲೇ ಇದಾವೆ. ನೀವು AI ಟೂಲ್ನ ಯೂಸ್ ಮಾಡಿಕೊಂಡು ಅದಕ್ಕೆ ಕ್ವಶನ್ ಕೇಳಿ. ಈಗ ಎಕ್ಸಾಂಪಲ್ ನಿಮಗೆ ಫೇಸ್ ವ್ಯಾಲ್ಯೂ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಅರ್ಥ ಆಗಿಲ್ಲ. ಫೇಸ್ ವ್ಯಾಲ್ಯೂ ಬಿಡಿ, ಬುಕ್ ವ್ಯಾಲ್ಯೂ ಅಂತ ಅರ್ಥ ಆಗಿಲ್ಲ, ಏನೋ ಶೇರ್ ಮಾರ್ಕೆಟ್ ಅಂದ್ರೆ ಅರ್ಥ ಆಗಿಲ್ಲ, ಅಥವಾ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದ್ರೆ ಅರ್ಥ ಆಗಿಲ್ಲ. ಈಗ ನೀವೇನು ಮಾಡ್ತೀರಾ, ಹೋಗ್ಬಿಟ್ಟು ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತೀರಾ. ಓಕೆ, ನೋಡೋದು ಪರವಾಗಿಲ್ಲ. ಅದಕ್ಕಿಂತ ಈಸಿ ವೇ ಅಂದರೆ ನಿಮ್ಮ ಕಡೆ ಚಾಟ್ GPT ಇದೆ, ನಿಮ್ಮ ಕೈಲಿ ಮೊಬೈಲ್ ಇದೆ, ಅದರಲ್ಲಿ ಹೋಗ್ಬಿಟ್ಟು ಚಾಟ್ GPT ಕೇಳಿ, ವಾಟ್ ಈಸ್ ಬುಕ್ ವ್ಯಾಲ್ಯೂ ಆಫ್ ದಿ ಕಂಪನಿ ಇನ್ ಶೇರ್ ಮಾರ್ಕೆಟ್ ಅಂತ. ನಿಮಗೆ ಇಂಗ್ಲೀಷಲ್ಲಿ ಕಷ್ಟ ಆಗ್ತಿದೆಯಾ, ಕನ್ನಡದಲ್ಲೇ ಕೇಳಿ, ಕನ್ನಡದಲ್ಲೂ ಆನ್ಸರ್ ಮಾಡುತ್ತದು. ಸೊ ಬೆಸ್ಟ್ ವೇ ಟು ಲರ್ನ್ ಸ್ಟಾಕ್ ಮಾರ್ಕೆಟ್ ಇನ್ 2026 ಏನಂದ್ರೆ AI ಟೂಲ್ಗಳನ್ನು ಯೂಸ್ ಮಾಡ್ಕೊಂಡು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯೋದು. ಈ AI ಟೂಲ್ಗಳ ಬಗ್ಗೆ ನಾನು ಯಾಕೆ ಹೇಳಿದೆ ಅಂದರೆ ನಿಮಗೆ, ಈಗ ನಾನು ಯೂಟ್ಯೂಬಲ್ಲಿ ನನ್ನ ವಿಡಿಯೋ ನೋಡ್ತಿದ್ದೀರಾ, ನೀವು ನೋಡಿದ ಮೇಲೂ ಕೂಡ ನಿಮ್ಗೆ ಎಷ್ಟೋ ಡೌಟ್ಸ್ ಇರ್ತವೆ ತಲೆನಲ್ಲಿ. ಅದನ್ನ ಯಾರು ಸಾಲ್ವ್ ಮಾಡ್ತಾರೆ? ನಿಮಗೆ ಕಮೆಂಟ್ ಹಾಕಿದ ತಕ್ಷಣ ನಾನಂತರೂ ರಿಪ್ಲೈ ಮಾಡಲ್ಲ. ನಾನು ಬಿಡಿ ದೊಡ್ಡ ಯೂಟ್ಯೂಬರ್ಸ್ ಅಂತೂ ರಿಪ್ಲೈನೇ ಮಾಡಲ್ಲ. ಅವಾಗ ಏನು ಮಾಡಬೇಕಾಗುತ್ತೆ? ನೀವು ಸಿಂಪಲ್ ಆಗಿ ನಿಮ್ಮ ಕ್ವಶನ್ ಇರುತ್ತಲ್ವಾ, ಅದನ್ನು ಚಾಟ್ GPT ಹತ್ರ ಕೇಳಿ, ಅಥವಾ ನಿಮ್ಗೆ ಯಾವುದೋ ಒಂದು AI ಟೂಲ್ ಹತ್ರ ಹೋಗಿ ಕೇಳಿ, ಅದು ನಿಮಗೆ ಆನ್ಸರ್ ಮಾಡುತ್ತೆ. ಬೆಸ್ಟ್ ವೇ ಆಫ್ ಲರ್ನಿಂಗ್ ಅಂದರೆ ಅದೇ. ಯಾಕಂದರೆ ನಿಮ್ಗೆ ಯಾವಾಗ ಡೌಟ್ ಬರುತ್ತಲ್ವಾ, ಆವಾಗಲೇ ನೀವು ಆ ಡೌಟ್ಗೆ ಸೊಲ್ಯೂಷನ್ನ ತಗೋಬೇಕು. ಆವಾಗಲೇ ನಿಮ್ಮ ತಲೆಯಲ್ಲಿ ಅದು ಉಳ್ಕೊಳ್ಳುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಯಾರ್ಯಾರು ಕ್ವಿಕ್ ಮನಿ ಮಾಡಬೇಕಂತ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡಬೇಕಂತ ಯೋಚನೆ ಮಾಡ್ತಿದ್ದೀರಲ್ಲ, ದಯವಿಟ್ಟು ಮಾಡಕ್ಕೆ ಹೋಗ್ಬಿಡಿ. ಯಾಕಂದರೆ ನಾನು ಹೇಳ್ತಿಲ್ಲ, ಇವನ್ ಖುದ್ದು ಸೆಬಿನೇ ಹೇಳ್ತಿದೆ, ಸ್ಟಾಕ್ ಮಾರ್ಕೆಟಲ್ಲಿ ಯಾರ್ಯಾರು ಟ್ರೇಡಿಂಗ್ ಮಾಡ್ತಾರಲ್ವಾ 93% ಜನ ದುಡ್ಡು ಕಳ್ಕೊತಾರಂತೆ. ಯೋಚನೆ ಮಾಡಿ, ಇದರಲ್ಲಿ 93% ದುಡ್ಡು ಕಳ್ಕೊತಾರಂತಂದ್ರೆ ಎಲ್ಲಿ ದುಡ್ಡು ಮಾಡ್ಬೋದು ಅಲ್ಲಿ ಬನ್ನಿ ಅಲ್ಲ, ಎಲ್ಲಿ ಕಳ್ಕೊತಾರೆ ಅಲ್ಲೇ ಹೋದ್ರೆ ಮತ್ತೆ ನೀವು ಕಳ್ಕೊತೀರಾ. ಆಮೇಲೆ ಏನು ಹೇಳ್ತಾರೆ ಅಂದರೆ, ತುಂಬ ಜನ ಬಂದ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಸರಿ ಇಲ್ಲ, ಸ್ಟಾಕ್ ಮಾರ್ಕೆಟ್ ಗ್ಯಾಮ್ಲಿಂಗ್ ಅಂತ ಹೇಳ್ತಾರೆ. ಸೊ ಈ ಥರ ಮೈಂಡ್ಸೆಟ್ ಇಂದ ಸ್ವಲ್ಪ ಹೊರಗಡೆ ಬನ್ನಿ. ಓಕೆನಾ? ಇನ್ನು ಮೋರ್ ಇಂಪಾರ್ಟೆಂಟ್ಲಿ ಏನಂದರೆ, ಯಾರ್ಯಾರು ಸೀರಿಯಸ್ ಆಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕಂತ ಯೋಚನೆ ಮಾಡ್ತಿದ್ದೀರಲ್ವಾ, ನಾನು ಪ್ರತಿ ವಾರ ಒಂದು ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ ಬಗ್ಗೆ ವಿಡಿಯೋ ಹಾಕ್ತಾ ಹೋಗ್ತೀನಿ. ಸೊ ನೀವು ನಮ್ಮ ಚಾನಲ್ನು ಕೂಡ ಫಾಲೋ ಮಾಡ್ಬೋದು, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ. ಸೊ ನಾವು ಪ್ರತಿ ವಾರ ಒಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ವಿಡಿಯೋ ಮಾಡ್ತೀವಿ. ಅದು ಬೇಸಿಕ್ಸ್. ಯಾರಿಗೆ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಕಲಿಬೇಕಂತ ಇರುತ್ತಲ್ವಾ, ಅವರಿಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ನಾನು 100% ಗ್ಯಾರಂಟಿ ಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಆ್ಯಂಡ್ ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.